ಮೊದಲಿಗೆ ಬೆಂಗಳೂರಿನಲ್ಲಿ ವಿದ್ಯಾರ್ಥಿನಿ ಯಾಮಿನಿಯ ಕೊಲೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ತಾ ಇದೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ನಡೀತಾ ಇದೆ. ಆಸ್ಪತ್ರೆಯ ಮುಂಭಾಗ ಕುಟುಂಬಸ್ಥರ ಆಕ್ರಂದನ, ಪೋಷಕರ ಆಕ್ರಂದನ ಮುಗಿಲು ಮುಟ್ತಾ ಇದೆ. ಆಸ್ಪತ್ರೆಯ ಬಳಿ ಯಾಮಿನಿಯವರ ತಂದೆ ತಾಯಿಯ ಆಕ್ರಂದನ, ಜೊತೆಗೆ ಈ ಆರೋಪಿಯನ್ನ ಎನ್ಕೌಂಟರ್ ಮಾಡಿ ಮುಗಿಸಿ ಅಂತೇಳಿ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಈತ ಯಾವ ಸೀಮೆ ಪ್ರೇಮಿ? ಈತ ಪ್ರೇಮಿ ಅಲ್ಲ, ಹಂತಕ. ಈ ಹಿಂದೆಯೂ ಕೂಡ ಹಿಂಗೆ ಮಾಡಿದ್ದ. ಪೊಲೀಸ್ ಕಂಪ್ಲೇಂಟ್ ಕೂಡ ಆಗಿತ್ತು. ಆಗ ಏನೋ ಪಾಪ ಅವರ ಹೆತ್ತವರ ಮುಖ ನೋಡ್ಕೊಂಡು ಬುದ್ಧಿವಾದ ಹೇಳ್ತಾರೆ ಅಂತ ಅಂದ್ಕೊಂಡು ಬಿಟ್ಟು ಕಳಿಸ್ಬಿಟ್ವಿ. ಅವತ್ತು ಬೇಡ, ಏನು ಸುಮ್ಮನೆ ಆ್ಯಕ್ಷನ್ ತಗೊಳ್ಳೋದು ಬೇಡ, ಕ್ಷಮಿಸ್ಬಿಟ್ಟು ಬಿಟ್ಬಿಡೋಣ, ಬುದ್ಧಿ ತಿಳ್ಕೊಳ್ಳಿ, ಅವ್ರ ಪೇರೆಂಟ್ಸ್ ಬುದ್ಧಿ ಹೇಳ್ತಾರೆ ಅಂತ ಬಿಟ್ಟರು ಅವರು. ಯಾಮಿನಿ ಅವರ ಕುಟುಂಬಸ್ಥರ ಅವತ್ತು ಹಂಗೆ ಬಿಟ್ಟು ಕಳಿಸಿದ್ದಕ್ಕೆ ಇವತ್ತು ಕೊಲೆ ಮಾಡಿಬಿಟ್ಟ ಪಾಪಿ. ಆಮೇಲೆ ಮಾಂಗಲ್ಯವನ್ನು ಕಟ್ಟಿ ಬ್ಲ್ಯಾಕ್ ಮೇಲ್ ಮಾಡಿದ್ನಂತೆ ಈ ವಿಘ್ನೇಶ ಯಾಮಿನಿಗೆ. ಹಾಗಾಗಿನೇ ಪಾಪ ಯಾಮಿನಿ ಮನೆಯವ್ರಿಗೂ ಕೂಡ ಹೇಳ್ಕೊಂಡಿರಲಿಲ್ಲ. ಅದನ್ನು ಕಿರುಕುಳ ಜಾಸ್ತಿ ಆಗ್ತಾ ಬಂತು. ನಾನು ನೀನು ಗಂಡ ಹೆಂಡ್ತಿ ಅಂತ ವಿಘ್ನೇಶ ದಿನೇ ದಿನೇ ಪೀಡಿಸ್ತಾ ಇದ್ದ. ಈ ಮಾಂಗಲ್ಯ ಸತ್ಯವನ್ನ ಬಿಚ್ಚಿಟ್ರೆ ನಿನ್ನನ್ನು ಕೊಲೆ ಮಾಡ್ತೀನಿ ಅಂತನೂ ಕೂಡ ಬೆದರಿಸಿದ್ದ. ನೋಡಿದ್ರೆ ಹೇಳ್ದಂಗೆ ಮಾಡಿಬಿಟ್ಟ ವಿಘ್ನೇಶ. ಈಗ ಯಾಮಿನಿಗೆ ಮರಣೋತ್ತರ ಪರೀಕ್ಷೆ ನಡೀತಾ ಇದೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ. ವಿಕ್ಟೋರಿಯಾ ಆಸ್ಪತ್ರೆಯ ಮುಂಭಾಗ ಯಾಮಿನಿಯವರ ಪೋಷಕರ ಆಕ್ರಂದನ ಮುಗಿಲು ಮುಟ್ತಾ ಇದೆ. ಮಗಳನ್ನ ಮಾಡಿರೋಣ, ಅವನು ಅಂತ ಇರಬಾರ್ದು. ಎನ್ಕೌಂಟರ್ ಮಾಡ್ಬೇಕು ಅವನ್ನ. ಯಾರು ಹೆಣ್ಮಕ್ಳನ್ನ ಈ ತರ ಆಗ್ಬಾರ್ದು. ಅವನು ಎನ್ಕೌಂಟರ್ ಮಾಡಿದ್ರೇನೆ ಇನ್ನೊಬ್ರಿಗೆ ಬುದ್ಧಿ ಬರುತ್ತೆ. ಅಯ್ಯೋ, ಇವಾಗ ಹೋದ ವರ್ಷ ಆವಾಗಲೇ ಬಿಟ್ಬಿಟ್ಟ. ನನ್ನ ಯಾರು ಇದು ಮಾಡ್ತಾ ಇಲ್ಲ. ಇವಾಗ ನಮ್ಮನ್ನ ನಂಬಿಸ್ಬಿಟ್ಟು ಅವನು ನಮ್ಮ ಕಡೆಗೆ ಬರ್ತಾ ಇಲ್ಲ ಅಂತ ತಿಳ್ಕೊಂಡೆ ನಾನು. ನೋಡಿದ್ರೆ ಈ ತರ ಮಾಡ್ಬಿಟ್ಟ ನಮ್ಮ ಮಗಳು. ಇಲ್ಲಲ್ಲ ಹೇಳಿದ್ರೆ ಅಪ್ಪ ಓದೋದು ಇಸ್ಬಿಡ್ತಾರಂತ ಭಯನೋ ಏನೋ ಅಂತ ಗೊತ್ತಿಲ್ಲಪ್ಪ ನನ್ಗೆ. ಏನ್ ಮಾಡಿಲ್ಲ, ಅವನು ಸೈಲೆಂಟ್ ಆಗ್ಬಿಟ್ಟ. ನಾನ್ ನಂಬ್ಕೊಂಡಿದ್ದೆಪ್ಪ, ನಂಬ್ಕೊಂಡ್ ಬಿಟ್ಟಿದ್ದಕ್ಕೆ ಈ ತರ ಬಿಟ್ಬಿಟ್ಟ. ನಂಬಾರ್ದು, ಯಾವನ್ನ ನಂಬಾರ್ದು. ನಮ್ಮ ಏರಿಯಾದವನೇ, ಎದುರುಗಡೆನೆ ಇದ್ದಾನೆ, ಎದುರು ಮನೆನೇ ಇದ್ದಾನೆ ಅವನು. ಎದುರು ಮನೆ ಇದ್ದವರು. ಅವನು ಏನ್ ಕೆಲಸ ಮಾಡ್ತಾನಂತ ಗೊತ್ತಿಲ್ವಲ್ಲ, ಅದಕ್ಕೆ ಹೇಳಿದ್ವಿ ಅವನೊಂದು ಫ್ರಾಡು. ಅವನು ಅವ್ರ ಫ್ಯಾಮಿಲಿ ಬಂದು ಕೇಳಿದ್ರು ನಮ್ಮನ್ನ. ಕೇಳಿದೀನಿ, ನಿಮ್ಮ ಮಗಳನ್ನ ಇಷ್ಟಪಟ್ಟಿದ್ದಾರೆ, ನಮ್ಗೆ ಕೊಡಿ ಅಂತ. ನಮ್ಮ ಮಗಳಿಗೆ ಇಷ್ಟ ಇಲ್ಲಪ್ಪ, ನಮ್ಮ ಮಗಳಿಗೆ ಇಷ್ಟ ಇದ್ರೆ ಲವ್ ಮಾಡ್ತಾ ಇದ್ದಾರಲ್ಲ ಅಂತ ಹೇಳಿದ್ರು ಅವರು. ಲವ್ ಮಾಡಿದ್ರೆ ಏನು ನಮ್ಮ ಮಗಳು ಕೊಡ್ತಾ ಇದ್ದೆ ನಾನು. ನಮ್ಮ ಮಗಳಿಗೆ ಇಷ್ಟ ಇಲ್ಲ ಅಂದ್ರೆ ನಾನೇನ್ ಮಾಡಕ್ಕಾಗೋದು ಅಂತ ಹೇಳ್ಬಿಟ್ಟೆ ನಾನು. ಬೇಡ, ನನ್ನ ಮಗಳನ್ನ ಮಾಡಿರೋಣ, ಅವನು ಅಂತ ಇರಬಾರ್ದು. ಎನ್ಕೌಂಟರ್ ಮಾಡ್ಬೇಕು ಅವನ್ನ. ಯಾರು ಹೆಣ್ಮಕ್ಳನ್ನ ಈ ತರ ಏನು ಸರ್ ಹೇಳೋದು. ನಮ್ಮ ಮಗಳು ನೋಡಿದ್ರೆ ಹೇಳಕ ಬರಲ್ಲ. ನನ್ನ ಬಾಯಿ ಇಲ್ಲಿ ಕಟ್ ಮಾಡಿದಾನ, ಇಲ್ಲಿ ಕಟ್ ಮಾಡಿದಾನ. ನಾನು ಹೇಳಿದ್ರೆ ಯಪ್ಪ ನಾಯಿನ ಬಣದ ಬಣದ ಭಯ ಬರ್ತದೆ. ಏನು ಸರ್ ಹೇಳೋದು. ನಮ್ಮ ಮಗಳು ನೋಡಿದ್ರೆ ಹೇಳಕ ಬರಲ್ಲ. ನನ್ನ ಬಾಯಿ ಇಲ್ಲಿ ಕಟ್ ಮಾಡಿದಾನ, ಇಲ್ಲಿ ಕಟ್ ಮಾಡಿದಾನ. ನಾನು ಹೇಳಿದ್ರೆ ಯಪ್ಪ ನಾಯಿನ ಬಣದ ಬಣದ ಭಯ ಬರ್ತದೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಲೈವ್ ನಲ್ಲಿ. ವೆಂಕಟೇಶ್, ಈಗ ಈ ವಿಘ್ನೇಶ ಜೊತೆಗೆ ಅವನಿಗೆ ಸಾಥ್ ಕೊಟ್ಟಂತವ್ರು ಎಲ್ಲಿದ್ದಾರೆ? ಜೊತೆಗೆ ಪೊಲೀಸರ ತನಿಖಾ ಹಂತ ಯಾವ ರೀತಿ ಸಾಗ್ತಾ ಇದೆ? ಶರತ್, ಈಗಾಗಲೇ ಆರೋಪಿಯ ಪತ್ತೆಗೆ 3 ತಂಡಗಳನ್ನು ರಚನೆ ಮಾಡಿರುವಂತಹ ಪೊಲೀಸರು ಆತ ಎಲ್ಲಿ ಹೋಗಿರಬಹುದು, ತಮಿಳುನಾಡಿಗೆ ಹೋಗಿದ್ದಾನೇನೋ ಅಂತ ಮಾಹಿತಿ ಆಧಾರದ ಮೇಲೆ ಅಲ್ಲಿಗೂ ಕೂಡ ಒಂದು ಟೀಮ್ ಹೋಗಿರುವಂತದ್ದು. ಇನ್ನು ಏನು ಎಂದು
ಗ್ರೂಪ್ ಅನ್ನು ಮಾಡ್ಕೊಂಡಿದ್ರು. ಆ ಗ್ರೂಪ್ ಅಲ್ಲಿ ಯಾರ್ಯಾರೆಲ್ಲ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಎಷ್ಟು ತಿಂಗಳ ಹಿಂದೆ ಕೂಡ ಈ ಗ್ರೂಪ್ ಅನ್ನು ಮಾಡಿದ್ರು, ಆ ಗ್ರೂಪ್ ಅಲ್ಲಿ ಇದ್ದವಂತವರಿಗೆ ಈತ ಏನ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದ ಅಂತ ಹೇಳಿ. ಅಂದ್ರೆ ಈಗ ಆರಂಭಿಕವಾಗಿ ಆತ ಎಲ್ಲಿ ಯಾಮಿನಿ ಎಲ್ಲೆಲ್ಲಿ ಓಡಾಡ್ತಿದ್ಲೋ ಅವಳನ್ನ ಹಿಂಬಾಲಿಸ್ಕೊಂಡು ಬರುವಂತದ್ದು, ಆಕೆಯ ಫೋಟೋವನ್ನ ತೆಗೆದು ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಶೇರ್ ಮಾಡುವಂತದ್ದು, ಮತ್ತೆ ಲೊಕೇಶನ್ ಅನ್ನು ಕೂಡ ಹಾಕುವಂತದ್ದು. ಅಂದ್ರೆ ಈ ಟೈಮ್ ಅಲ್ಲಿ ಈಕೆ ಇಲ್ಲಿದ್ದಾಳೆ, ಕಾಲೇಜ್ ಬಿಟ್ಟು ಈಗ ಮನೆ ಕಡೆ ಹೋಗ್ತಾ ಇದ್ದಾಳೆ, ಮನೆಗೆ ಬಿಟ್ಟ ನಂತರ ಫ್ರೆಂಡ್ಸ್ ಜೊತೆ ಇಲ್ಲಿದ್ದಾಳೆ ಅನ್ನುವಂತ ಎಲ್ಲ ಮಾಹಿತಿಗಳನ್ನು ಕೂಡ ಇದರಲ್ಲಿ ಶೇರ್ ಮಾಡ್ತಾ ಇದ್ರು. ಸೊ ಈ ಮಾಹಿತಿ ಆಧಾರದ ಮೇಲೆ ಆತ ಕೂಡ ಎಲ್ಲಿಗೆ ಹೋಗ್ತಾ ಇದ್ಲು, ಏನ್ ಮಾಡ್ತಾ ಇದ್ಲು ಅನ್ನೋದ್ರ ಬಗ್ಗೆ ಕೂಡ ನಿಗಾ ಇಟ್ಟಿದ್ದ. ಸೊ ಈ ಎಲ್ಲವನ್ನು ಕೂಡ ಈಗ ಪೊಲೀಸರು ಅದನ್ನು ತನಿಖೆ ಮಾಡ್ತಾ ಇದ್ದಾರೆ. ಅಂದ್ರೆ ನಿನ್ನೆ ಕೂಡ ಕೊಲೆ ಆದಂತಹ ಸಂದರ್ಭದಲ್ಲಿ ಈ ಗ್ರೂಪ್ ನಲ್ಲಿ ಇದ್ದಂತಹ ವ್ಯಕ್ತಿಗಳು ಯಾರಾದ್ರೂ ಮೆಸೇಜ್ ಮಾಡಿದ್ರ, ಆತನಿಗೆ ಏನಾದ್ರೂ ಮಾಹಿತಿಯನ್ನ ಕೊಟ್ಟಿದ್ರ ಅನ್ನೋದ್ರ ಬಗ್ಗೆ ಕೂಡ ಕಲೆ ಆಗ್ತಾ ಇದ್ದಾರೆ. ಒಂದು ವೇಳೆ ಏನಾದ್ರೂ ಇವರೇನಾದ್ರೂ ಅದರಲ್ಲಿ ನಿನ್ನೆ ಕೆಲವೊಂದು ಮೆಸೇಜ್ ಗಳನ್ನ ಮಾಡಿ ಆಕೆ ಬರ್ತಾ ಇರುವಂತ ಮಾಹಿತಿ ಕೊಟ್ಟಿದ್ದೆ ಆದ್ರೆ ಈ ಪ್ರಕರಣದಲ್ಲಿ ಅವರು ಕೂಡ ಆರೋಪಿಗಳಾಗ್ತಾರೆ, ಅವ್ರನ್ನು ಕೂಡ ಬಂಧನವನ್ನ ಮಾಡ್ತಾರೆ. ಕೊಲೆ ಮಾಡುವ ಉದ್ದೇಶದಿಂದಾಗಿ ಇವರೊಂದು ಸಿಂಡಿಕೇಟ್ ಅನ್ನು ಕೂಡ ಮಾಡ್ಕೊಂಡಿದ್ರು ಅನ್ನುವಂತಹ ಸೆಕ್ಷನ್ ಅಡಿಯಲ್ಲಿ ಕೂಡ ಪ್ರಕರಣವನ್ನು ದಾಖಲಿಸಿಕೊಡ್ತಾರೆ. ಸದ್ಯ ಆರೋಪಿ ಈಗ ತಮಿಳುನಾಡು ಕಡೆ ಎಸ್ಕೇಪ್ ಆಗಿದ್ದಾನೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಇನ್ನು ಈ ಗ್ರೂಪ್ ನಲ್ಲಿ ಇದ್ದಂತವರಿಗೂ ಕೂಡ ವಿಚಾರಣೆ ಮಾಡುವ ಸಾಧ್ಯತೆ ಇದೆ. ಈ ಹಿಂದೆ ಕೂಡ ಈತ ಬೆದರಿಕೆಯನ್ನ ಹಾಕಿದ್ದ, ಮಾಂಗಲ್ಯವನ್ನ ಕಟ್ಟಿ ಏನಾದ್ರೂ ಮನೆಯಲ್ಲಿ ಈ ವಿಚಾರವನ್ನ ಏನಾದ್ರೂ ಹೇಳಿದ್ರೆ ಕೊಲೆ ಮಾಡ್ತೀನಿ ಅಂತ ಹೇಳಿ ಅವರ ಪೋಷಕರು ಕೂಡ ಬಂದು ಒಂದ್ಸಾರಿ ಮಾತಾಡದಂತ ವೇಳೆಯಲ್ಲಿ ಅವರು ಕೂಡ ಅವರಿಗೆ ಹೇಳಿದ್ರು ಈ ರೀತಿಯಾದೆಲ್ಲ ಬೇಡ, ಮಗಳ ಭವಿಷ್ಯ ಆಗ್ಬೇಕು, ಓದ್ತಾ ಇದ್ದಾಳೆ ಅಂತ ಹೇಳಿ. ಆದ್ರೆ ಪೋಷಕರು ಅದಕ್ಕೆ ಒಪ್ಕೊಂಡಿರ್ಲಿಲ್ಲ, ಮಗ ಬದಲಾಗ್ತೇನೆ ಅನ್ಕೊಂಡಿದ್ರು. ಆದ್ರೆ ಮಗ ಯಾವಾಗ ಈ ರೀತಿಯಾಗಿ ಮಾಡ್ತೇನೆ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನಿನ್ನೆ ಕೂಡ ಆಕೆ ಬರುವಂತಹ ವೇಳೆಯಲ್ಲಿ ಹಿಂಬಾಲಿಸಿಕೊಂಡು ಬಂದಿದ್ದಾನೆ. ಬಂದಂತವನ ಕಣ್ಣಿಗೆ ಕಾರದ ಪುಡಿಯನ್ನ ಎರಚಿ ಚಾಕುವಿನಿಂದ ಮುಖ ಹಾಗೂ ಎದೆಯ ಭಾಗಕ್ಕೆ ಭೀಕರವಾಗಿ ಹತ್ಯೆ ಮಾಡಿ ಎಸ್ಕೇಪ್ ಆಗಿದ್ದಾನೆ. ಸದ್ಯ ವಿಚಾರ ತಿಳಿದಂತ ಪೋಷಕರು ಕೂಡ ನಿನ್ನೆ ಬಂದಿದ್ರು. ಈಗ ಅವರ ಆಕ್ರಂದನ ಮುಗಿಲು ಮುಟ್ಟಿರುವಂತದ್ದು. ಮರಣೋತ್ತರ ಪರೀಕ್ಷೆ ಕೂಡ ಈಗಾಗಲೇ ಮುಕ್ತಾಯವಾಗಿದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರಿಗೆ ಮೃತದೇಹವನ್ನು ಹಸ್ತಾಂತರ ಮಾಡ್ತಾರೆ. ಮಗಳ ಭವಿಷ್ಯದ ಬಗ್ಗೆ ನೂರಾರು ಕನಸು ಕಂಡಿದ್ದಂತಹ ಈ ಪೋಷಕರು ಮಗಳ ತಲೆಯ ಮೇಲೆ ಅಕ್ಷತೆ ಕಾಳನ್ನ ಹಾಕಿ ಆಶೀರ್ವಾದ ಮಾಡಬೇಕಾಗಿತ್ತು. ಆದ್ರೆ ಈ ಪಾಪಿ ಮಾಡಿದಂತಹ ಕೃತ್ಯಕ್ಕೆ ಈಗ ಕೊಳ್ಳಿ ಇಡಬೇಕಾದಂತಹ ಪರಿಸ್ಥಿತಿ ಬಂದಿರುವಂತದ್ದು. ಈಗ ತಾಯಿ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಂಥ ಆರೋಪಿಗಳಿಗೆ ಎನ್ಕೌಂಟರ್ ಮಾಡಬೇಕು, ಈ ಭೂಮಿ ಮೇಲೆ ಬದುಕೋದಕ್ಕೆ ಅವರಿಗೆ ಯಾವುದೇ ಅರ್ಹತೆ ಇಲ್ಲ, ಮುಂದೆ ಯಾವುದೇ ರೀತಿಯಾದಂತಹ ಹೆಣ್ಣು ಮಕ್ಕಳಿಗೆ ಈ ರೀತಿ ಆಗಬಾರ್ದು ಅನ್ನುವಂಥದ್ದನ್ನ ಆಗ್ರಹ ಮಾಡ್ತಾ ಇರುವಂತದ್ದು. ಶರತ್. ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ.